ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ಬೇಗನೆ ಎದ್ದು ಬ್ರಷೀಟೆಲ್ಲ ಮರ್ಚಿಟ್ಟು ಮನೆಯೆಲ್ಲ ತುಂಬ ಧೂಳಾಗಿತ್ತು. ಧೂಳೆಲ್ಲ ಹೊಡೆದ್ಬಿಟ್ಟು ಕಸ ಗುಡಿಸ್ಬಿಟ್ಟು ನೆಲ ಒರೆಸೋಣ ಅಂತ ನೆಲ ಒರೆಸ್ತಾ ಇದೆ. ಮನೆಯೆಲ್ಲ ಫುಲ್ ಅಂಟಿಸ್ತಾ ಇತ್ತು. ನನ್ನ ಮಗಳು ಎಲ್ಲ ಚಾಕ್ಲೇಟ್ ಎಲ್ಲ ಚೆಲ್ಲಿ ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇತ್ತು, ಪಾತ್ರೆ ತೊಳೆಯೋಣ ಅಂತ ಪಾತ್ರೆ ಎಲ್ಲ ತೊಳೆದು ಮುಗಿಸ್ಬಿಟ್ಟು ಇವತ್ತು ತಿಂಡಿಗೆ ರೈಸ್ ಬಾತ್ ಮಾಡಿದೆ. ರೈಸ್ ಬಾತ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹೊರಗಡೆ ನನ್ನ ಮಗಳಿಗೆ ಜ್ವರ ಬಂದಿತ್ತು, ಹುಷಾರಿರಲಿಲ್ಲ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ಮತ್ತು ನನ್ನ ಮಗಳು ಹೊರಟ್ವಿ. ನನ್ನ ಮಗಳು ತುಂಬ ಸುಸ್ತಾಗಿದ್ಲು, ಗಾಡೀಲಿ ಆಗಲ್ಲ ಒಬ್ಬಳೇ ಅಂದ್ಬಿಟ್ಟು ಆಟೋಗೆ ಹೇಳಿದ್ವಿ. ಆಟೋದವ್ರು ಬಂದು ಕಾಯ್ಕೊಂಡೇ ಕೂತಿದ್ರು. ಸರಿ ಇನ್ನೇನು ಅಂದ್ಬಿಟ್ಟು ಹೊರಟ್ವಿ. ಅಷ್ಟರಲ್ಲಿ ಊರವ್ರು ಒಂದು 3-4 ಜನ ಸೀಟ್ ಆಯ್ತು, ಅದನ್ನು ಅವ್ರನ್ನೂ ಹತ್ತಿಸ್ಕೊಂಡು ನಾನು ಮತ್ತು ನನ್ನ ಮಗಳು ಊರವ್ರು ಒಂದು 3-4 ಜನ ಹೋದ್ವಿ. ನಮ್ಮ ಊರವ್ರ ಹತ್ರ ಬಂದು ಹುಲಿಯೂರ್ದುರ್ಗ ಅಲ್ಲಿ ಹೋಗ್ಬೇಕು, ನಾವು ಹಾಸ್ಪಿಟಲ್ಗೆಲ್ಲ ಹೋಗಬೇಕು ಅಂದರೆ ಹಂಗೆ ಆಟೋದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋದ ಮಾಡ್ಬೇಕಾದ್ರೆ ಅದು ಮಾಡು ಇದು ಮಾಡು ಹಂಗೆ ಮಾಡು ಅಂತ ಮಾತಾಡಿಕೊಂಡು ಇದು ಮಾಡ್ಕೊಂಡು ಪ್ಯಾಸೆಂಜರ್ನೆಲ್ಲ ಹತ್ತಿಸ್ಕೊಂಡು ಹೋದ್ವಿ. ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಮಾಡೋದನ್ನ ಹುಡುಗ ನೋಡಿಬಿಟ್ಟು, ಅಕ್ಕ ನನ್ನ ಫೋಟೋ ಹಾಕ್ಬೇಡಿ, ನಾನು ಹಾಕ್ಬೇಡಿ ಅಂತ ಇದ್ದ. ನಾನಿಲ್ಲ ಎಲ್ಲರದು ಹಾಕ್ತೀನಿ ನೋಡಿ ನೀವು ಅಂದ್ಬಿಟ್ಟು ಎಲ್ಲರದು ವೀಡಿಯೋ ಮಾಡಿ ಹಾಕ್ತಾಯಿದ್ದೆ. ಎಲ್ಲ ನಗ್ತಾಯಿದ್ರು. ಸರಿ ಅಂತ ಇನ್ನೇನು ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋದ್ಮೇಲೆ ನನ್ನ ಮಗಳು ಫುಲ್ ಸುಸ್ತಾಗಿ ಮಲಗಿಬಿಟ್ಟಿದ್ಲು. ಚೆಕಪ್ ಮಾಡಿ ಡಾಕ್ಟರು ಜಾಸ್ತಿ ಇದೆ ಜ್ವರ, ಶಿರಪ್ ಹಾಕಿ ಮನೆಗೆ ಹೋಗಿದ ತಕ್ಷಣ ಅಂದರು. ಸರಿ ಅಂದ್ಬಿಟ್ಟು ಮನೆಗೆ ಹೋಗಿ ಶಿರಪ್ ಹಾಕಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು. ಬಂದು ತೊಗೊಂಡೋಗಿದ್ದೆ, ಬಂದು ತಿಂದಳು. ಆಮೇಲೆ ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಟೈಮ್ ಆಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ ಇರು ಅಂದೆ. ಇಲ್ಲ ನಾನು ಬರ್ತೀನಿ ಅಂತ ಅವಳು ಬಂದು ಹಾಗೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ನನ್ನ ತಂಗಿ ಮಗನ ಮತ್ತು ನನ್ನ ತಂಗಿನ ಮಾತಾಡಿಸ್ಕೊಂಡು ನನ್ನ ತಂಗಿ ಮಗಳೂ ಬಂದಳು. ಅವಳು ನಾನು ನನ್ನ ಮಗಳು 3 ಜನನೂ ಹೊರಟ್ವಿ ಗಾಡೀಲಿ. ಹೋಗ್ಬೇಕಾದ್ರೆ ಹಂಗೆ ನಮ್ಮಮ್ಮ ರೋಡಲ್ಲಿ ಸಿಕ್ಕಿದ್ಮೇಲೆ ಇವಳು ನಾನು ಬರೋಲ್ಲ, ನಾನು ಅಜ್ಜಿ ಜೊತೆ ಹೋಗ್ತೀನಿ ಅಂದು. ಸರಿ ಆಯಿತು ಹೋಗು ಅಂತ ಅವಳನ್ನ ಅಲ್ಲೇ ಇಳಿಸ್ಬಿಟ್ಟು ನಾನು ನನ್ನ ಮಗನ ಕರ್ಕೊಂಡು ಬರೋಣ ಅಂತ ಹೋದೆ. ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ನಮ್ಮ ರೋಡ್ ಸೈಡಲ್ಲೇ ನಮ್ಮ ಹೊಲ ಇರೋದು, ಹೊಲ ಬಿತ್ತಿದ್ವಿ. ಹೊಲ ಎಲ್ಲ ಬಿತ್ತಿರೋದು ಹುಟ್ಟಿದ್ಯಾ ಅಂತ ಇಳಿದುಬಿಟ್ಟು ನೋಡಿಕೊಂಡು ಎಲ್ಲ ಹೊಲ ಎಲ್ಲ ಬಿತ್ತಿದ್ವಿ. ಮಳೆನೇ ಇಲ್ಲ, ಮಳೆ ಇಲ್ದಲೇ ಇರೋದ್ರಿಂದ ಸ್ವಲ್ಪ ಆಲೆ ಒಣಗ್ತಾ ಬರ್ತಿದೆ ಹೊಲ ಎಲ್ಲನೂ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನನ್ನ ಮಗನ ಕರ್ಕೊಬರೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಟೆ. ಗಾಡಿ ತೊಗೊಂಡು ಹೋಗೋಷ್ಟ್ರಲ್ಲಿ ಅಲ್ಲೇ ವ್ಯಾನ್ ಇಳಿಸ್ಬಿಟ್ಟು ಹೋಗಿದ್ರು ಅವರು. ಅಲ್ಲೇ ಕಾಯ್ಕೊಂಡು ನಿಂತಿದ್ದ. ಅವನು ಹತ್ತಿಸ್ಕೊಂಡು ಮನೆಗೆ ಬಂದ್ವಿ ನಾನು ಮತ್ತು ನನ್ನ ಮಗ. ಮನೆಗೆ ಬರ್ಬೇಕಾದ್ರೆ ನಮ್ಮಮ್ಮ ಅಲ್ಲಿ ಕೆರೆ ಹತ್ರ ಇದ್ದರು. ಕೆರೆ ಹತ್ರ ಹೋಗೋಣ ಅಂದ್ಬಿಟ್ಟು ಕೆರೆ ಹತ್ರ ಹೋದ್ವಿ ನಾನು ಮತ್ತು ನನ್ನ ಮಗ. ಕೆರೆ ಎಲ್ಲ ನೋಡಿಕೊಂಡು ಇದೇ ನೋಡಿ ನಮ್ಮೂರ ಕೆರೆ. ಮನೆಗೆ ಬಂದು ಅವನು ಎಲ್ಲ ಬಟ್ಟೆ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಮನೆಗೆ ಬರೋಷ್ಟರಲ್ಲಿ ಆಲೇ ನಮ್ಮ ಪಕ್ಕದ ಮನೆಯವರೆಲ್ಲ ಬಂದು ಗೇಟ್ ಹತ್ರ ಆಟಾಡ್ಕೊಂಡು ನಿಂತಿದ್ರು. ನಾನು ಅವನು ಒಳಗಡೆ ಹೋದ ಬಟ್ಟೆ ಚೇಂಜ್ ಮಾಡ್ಕೊಬರ್ತೀನಿ ಅಂತ ಹಾಲು ಕಾಯಿಸ್ಕೊಡ್ತೀನಿ ಸರಿ ಕುಡಿ ಅಂದ್ಬಿಟ್ಟು ಹಾಲು ಕಾಯಕ್ಕಿಟ್ಟಿದ್ದೆ. ಹಾಲು ಕುಡಿದ್ಬಿಟ್ಟು ಅಮ್ಮ ಆಟಾಡೋಕೆ ಹೋಗ್ತೀನಿ ಅಂದ. ಸರಿ ಆಯಿತು ಹೋಗಪ್ಪ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಅಲ್ಲೇ ಮನೆ ಮುಂದೆ ಎಲ್ಲ ಹೋಗಿ ಸೇರ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಬ್ಲಾಗ್ ಇಲ್ಲಿ ಅರಟೆಯಿಂದ ಕಂಪ್ಲೀಟ್ ಆಯಿತು.